ಬನ್ನಿ ಗೆಳೆಯರೆ, ನಿಮ್ಗೆ ಇವತ್ತು ಹೊಸ ರಾಜ್ಯನ ಪರಿಚಯ ಮಾಡಿಸ್ತೀನಿ. ಮತ್ತೆ ಈ ದೇಶದ ರಾಜ ಮಹಾರಾಜ ಪ್ರತಾಪಾದಿತ್ಯ. ಹಾಗೆ ಇದೆ ನೋಡಿ ಅವರ ಅರಮನೆ. ಮತ್ತೆ ರಾಜನಿಗೆ 3 ಮಕ್ಕಳಿದ್ದರು. ದೊಡ್ಡ ರಾಜಕುಮಾರ, 2ನೇ ರಾಜಕುಮಾರ ನಿಮ್ ಮುಂದೆ ಇದ್ದಾರೆ. ಅವರು ರಾಜಸಭೆ ಹತ್ರ ಹೋಗ್ತಿದ್ದಾರೆ. ಖಂಡಿತವಾಗ್ಲೂ ರಾಜನ ಬಳಿ ಏನೋ ಕೇಳುವವರಿದ್ದಾರೆ. ಬನ್ನಿ ಗೆಳೆಯರೆ, ನಾವು ಸುಮ್ಮನೆ ನೋಡೋಣ ಏನು ರಾಜ್ಮಹಲಲ್ಲಿ ಆಗುತ್ತೆ ಅಂತ. ಪ್ರಣಾಮ ಮಹಾರಾಜ. ಪ್ರಣಾಮ ಮಹಾರಾಜ. ಏನ್ ಸಮಾಚಾರ? ಮಹಾರಾಜ, ನಾವಿಬ್ರು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅನ್ಕೊಂಡಿದೀವಿ. ಸರಿ, ಹಾಗಾದ್ರೆ ಹೇಳಿ, ನೀವಿಬ್ರು ಏನ್ ಹೇಳ್ಬೇಕು ಅಂತ ಇದ್ದೀರಾ? ಮಹಾರಾಜ ಕ್ಷಮಿಸಿ, ಆದ್ರೂ ನಾನು ಜ್ಯೇಷ್ಠ ಪುತ್ರ ಅನ್ನೋ ಸ್ಥಾನದಲ್ಲಿ ಹೇಳ್ತಿದ್ದೀನಿ. ನಾವೆಲ್ಲ ದೊಡ್ಡವರಾಗಿದ್ದೀವಿ, ವಿದ್ಯಾ ಬುದ್ಧಿ ಮತ್ತೆ ಅಸ್ತ್ರ ಪ್ರಯೋಗದಲ್ಲಿ ಪ್ರವೀಣರಾಗಿದ್ದೀವಿ. ಮತ್ತೆ ನಿಮಗೆ ವಯಸ್ಸಾಗ್ತಿದೆ, ಮತ್ತೆ ಈ ರಾಜ್ಯನ ನಡೆಸೋದಕ್ಕೆ ನಿಮ್ಗೆ ಕಷ್ಟ ಆಗ್ತಿದೆ. ನಮ್ಗೆಲ್ಲ ಅದು ಅರ್ಥ ಆಗ್ತಿದೆ. ನಿಮ್ಗೆ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ನೀವು ವಿಶ್ರಾಂತಿ ಮಾಡೋ ಅಗತ್ಯ ಇದೆ. ನೀವು ಆರಾಮಾಗಿದ್ರೆ ಜೀವನದಲ್ಲಿ ನೀವು ಖುಷಿಯಾಗಿರ್ತೀರಾ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮಿಬ್ಬರ ಅಣ್ಣ ತಮ್ಮಂದಿರ ಮಧ್ಯೆ ಈ ರಾಜ್ಯವನ್ನ 2 ಪಾಲಾಗಿ ಮಾಡಿ ಕೊಟ್ಬಿಡಿ. ಇದಕ್ ನೀವು ಕೋಪ ಮಾಡ್ಕೋಬಾರ್ದು. ನೀವುಗಳು ನಿಮ್ಮ ಚಿಕ್ಕ ತಮ್ಮನನ್ನ ಮರ್ತೋದ್ರಾ? ಅವನು ಈ ರಾಜ್ಯದ ಚಿಕ್ಕ ಯುವರಾಜ. ಮತ್ತೆ ನಮ್ಮ ರಾಜ್ಯದ ಎಲ್ಲ ವ್ಯಕ್ತಿಗಳು ಅವನನ್ನ ತುಂಬಾ ಪ್ರೀತಿಸ್ತಾರೆ. ಈ ರಾಜ್ಯವನ್ನ 2 ಭಾಗ ಮಾಡಿದ್ರೆ ಅವನ್ಗೇನ್ ಸಿಗುತ್ತೆ? ಮಹಾರಾಜ, ಅವನು ನಮ್ಮ ಚಿಕ್ಕ ತಮ್ಮ. ನಾವು ಅವನನ್ನ ತುಂಬಾ ಪ್ರೀತಿಸ್ತೀವಿ. ಆದ್ರೆ ನಾವಿಬ್ರು ಅನ್ಕೊಂಡ್ವಿ ಅವನು ರಾಜ ಆಗೋದಕ್ಕೆ ಯೋಗ್ಯನಲ್ಲ ಅಂತ. ಅವನು ಇಲ್ಲಿವರೆಗೂ ಆ ಯೋಗ್ಯತೆಯನ್ನ ಪಡ್ಕೊಂಡಿಲ್ಲ. ಅವನು ರಾಜ ಆಗೋದಕ್ಕೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ ನಾನ್ ತೀರ್ಮಾನ ಮಾಡ್ತೀನಿ. ಅವನಲ್ಲಿ ಆ ಯೋಗ್ಯತೆ ಇದ್ಯಾ ಇಲ್ವಾ ಅಂತ ನಾನ್ ಕಂಡಿಡಿತೀನಿ. ಹಾಗೆ ಯಾವುದೇ ತರನಾದ ತಪ್ಪು ತೀರ್ಮಾನ ಆಗ್ಬಾರ್ದು ಅಂತ ನಾನ್ ನೋಡ್ಕೊಂತೀನಿ. ಆದ್ರೆ ಮಹಾರಾಜ, ಆದ್ರೆ ಗೀದ್ರೆ ಏನೂ ಇಲ್ಲ. ನಾಳೆನೆ ನಾನು ನನ್ನ ನಿರ್ಣಯನ ವ್ಯಕ್ತಪಡಿಸ್ತೀನಿ. ಮಹಾರಾಜ ಶ್ರೀ ಶ್ರೀ ಪ್ರತಾಪಾದಿತ್ಯ ರಾಜ್ಯಸಭೆಗೆ ಬರ್ತಿದ್ದಾರೆ. ಪ್ರಣಾಮ ಮಹಾರಾಜ. ಸರಿ, ನಿಮ್ಮೆಲ್ಲರಿಗೂ ಪ್ರಣಾಮ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ನಿಮ್ಮನ್ನ ಯಾಕೆ ಇಲ್ಲಿ ಕರೆದಿದ್ದೀನಿ ಅಂತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜ ಆಗೋದಕ್ಕೆ ರಾಜಪುತ್ರರು ಕೂಡ ತಮ್ಮ ನಿಷ್ಠೆಯನ್ನ ತೋರಿಸ್ಬೇಕಾಗುತ್ತೆ. ಅದಕ್ಕಾಗಿ ನಿಮ್ಗೆ ಪರೀಕ್ಷೆ ಆಗುತ್ತೆ. ನೀವೆಲ್ಲ ತಯಾರಿದ್ದೀರಾ? ಖಂಡಿತ ಮಹಾರಾಜ. ಯಾವುದೇ ಪರೀಕ್ಷೆಗೂ ನಾವು ಸಿದ್ಧರಾಗಿದ್ದೇವೆ. ನಾವು ಪರೀಕ್ಷೆಗೆ ಸಿದ್ಧರಿದ್ದೇವೆ. ಯಾವ ರಾಜ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾನೋ ಅವನೇ ಆಗ್ತಾನೆ ಈ ರಾಜ್ಯದ ರಾಜ. ಯಾವ ಪರೀಕ್ಷೆ ಮಹಾರಾಜ? ನನ್ನ ಕೈಯಲ್ಲಿ ನೋಡಿ, 3 ಗೋಧಿ ಧಾನ್ಯ ಇದೆ. ನಿಮ್ಮ ಕೈಗಳನ್ನು ನೀಡಿ. ಈ ಗೋಧಿ ಧಾನ್ಯದಲ್ಲಿ ನೀವು ಎಂತ ರೊಟ್ಟಿಯನ್ನ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ಅದರಿಂದ ನನ್ನ ಹೊಟ್ಟೆ ತುಂಬಬೇಕು. ಸರಿ ಮಹಾರಾಜ. ಆಗಲಿ ಮಹಾರಾಜ. ಆಶೀರ್ವಾದ ಮಾಡಿ ಮಹಾರಾಜ, ನಾನು ನಿಮ್ಮ ಪರೀಕ್ಷೆಯಲ್ಲಿ ಗೆಲ್ಲಬೇಕೆಂದು. ಈ ಗೋಧಿಯ ಧಾನ್ಯದಿಂದ ದೊಡ್ಡ ರೊಟ್ಟಿಯನ್ನು ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ತು. ನನಗಂತೂ ಗೊತ್ತಿತ್ತು ನೀವು ನನ್ನ ಹತ್ರನೇ ಬರ್ತೀರಾ ಅಂತ. ನಿಮ್ಮ ಪರೀಕ್ಷೆಯ ವಿಚಾರ ತಿಳಿದು ಪೂರ್ತಿ ರಾಜ್ಯದ ಜನ ನಿಮ್ ಕಡೆನೆ ನೋಡ್ತಿದ್ದಾರೆ.
ನನ್ಗನ್ನಿಸ್ತಿದೆ ನನ್ನ ಇಬ್ರು ತಮ್ಮಂದಿರು ಕೂಡ ನಿನ್ನ ಹತ್ರನೇ ಬರ್ತಾರೆ. ಅವ್ರಿಗೆ ನನ್ಗಿನ್ನ ಚಿಕ್ಕ ರೊಟ್ಟಿನ ಮಾಡ್ಕೊಡ್ಬೇಕು. ನನಗ್ ಗೊತ್ತಾಯ್ತು, ಈ ರಾಜ್ಯದ ರಾಜ ನೀವೇ ಆಗ್ತೀರಾ ಅಂತ. ನಾನ್ ನಿಮ್ಗೆ ದೊಡ್ಡ ರೊಟ್ಟಿಯನ್ನ ಮಾಡ್ಕೊಡ್ತೀನಿ. ಆದ್ರೆ ನಾನ್ ಮಾಡೋಂತ ಸಹಾಯಕ್ಕೆ ನೀವು ನನ್ನ ಮಗಳನ್ನ ಮದ್ವೆ ಆಗ್ಬೇಕು. ಏನು ಒಪ್ಕೋತೀರಾ? ಹಾಗೆ ಆಗ್ಲಿ, ನಾನ್ ಒಪ್ಕೊಂತೀನಿ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಕಾಯಿರಿ, ನಾನು ಈಗ್ಲೇ ಮಾಡ್ಕೊಂಡ್ ಬರ್ತೀನಿ ದೊಡ್ಡ ರೊಟ್ಟಿನ. ನಾನ್ ರಾಜ ಆಗೋದನ್ನ ಯಾರು ಕೂಡ ತಡೆಯಕ್ಕಾಗಲ್ಲ. ಈ ಒಂದು ಗೋಧಿಯ ಕಾಳಿಂದ ಎಂತ ರೊಟ್ಟಿ ಮಾಡಕ್ಕಾಗುತ್ತೆ? ಇದಕ್ಕೆ ಇನ್ನಷ್ಟು ಗೋಧಿ ಹಿಟ್ಟನ್ನ ಕಲಿಸ್ತೀನಿ. ನನ್ನ ಮಗಳು ರಾಣಿ ಆಗ್ತಾಳೆ. ನೀವಿದನ್ನ ತಗೊಂಡೋಗಿ ಮಹಾರಾಜ. ನಿಮ್ಮ ತಮ್ಮಂದಿರು ಬಂದ್ರೆ ನಾನು ನಿಮ್ಗಿಂತ ಚಿಕ್ಕ ರೊಟ್ಟಿ ಮಾಡ್ಕೊಡ್ತೀನಿ. ಸರಿ. ಏನ್ ವಿಷಯ? ನನ್ ಮುಂದೆನೆ ಬಂದ್ಬಿಟ್ಟೆ ನೀನು. ನಿನ್ಗೇನು ಭಯ ಆಗ್ತಾ ಇಲ್ವಾ? ನಾನು ಈ ರಾಜ್ಯದ 2ನೇ ರಾಜ. ನಾನು ತುಂಬಾ ಸಾಹಸಿ. ಅದಕ್ಕಾಗಿ ನಾನು ಈ ರಾಜ್ಯದ ರಾಜ ಆಗ್ಬೇಕು ಅನ್ಕೊಂಡಿದ್ದೀನಿ. ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ಸಾಯೋದಕ್ ಬಂದಿದ್ಯಾ? ನನಗ್ ಗೊತ್ತಿದೆ ನೀನು ಮಂತ್ರವಾದಿ ಅಂತ. ನಾನ್ ನಿನ್ನ ಚಮತ್ಕಾರನ ನೋಡಕ್ ಬಂದಿದ್ದೀನಿ. ಏನ್ ಬೇಕು ನಿನ್ಗೆ? ನೀನು ಈ ಗೋಧಿಯ ಧಾನ್ಯದಿಂದ ಒಂದು ರೊಟ್ಟಿ ಮಾಡ್ಬೇಕು. ನಾನು ಜಾದೂಯಿಂದ ಸಿಕ್ಕಾಪಟ್ಟೆ ಗೋಧಿ ಮಾಡ್ತೀನಿ, ಅದ್ರಿಂದ ರೊಟ್ಟಿ ಕೂಡ ಮಾಡ್ತೀನಿ. ಆದ್ರೆ ನಾನು ಈ ಕೆಲ್ಸನ ನಿನ್ಗೋಸ್ಕರ ಯಾಕೆ ಮಾಡ್ಲಿ? ನನಗೇನ್ ಸಿಗತ್ತೆ? ನೀನ್ ಏನೇ ಕೇಳಿದ್ರು ನಾನು ಅದನ್ನ ಕೊಡ್ತೀನಿ. ಹೇಳು ನಿನ್ಗೇನ್ ಬೇಕು ಅಂತ. ಹಾಗಾದ್ರೆ ಕೇಳಿಸ್ಕೋ, ನಾನ್ ಬಯಸ್ತೀನಿ ನನ್ ಕೈಯಾರೆ ಮಾಡಿದ ರೊಟ್ಟಿನ ಯಾರು ತಿಂತಾರೋ ಅವ್ರ ಆತ್ಮನ್ ಮೇಲೆ ಅಧಿಕಾರ ನನಗ್ ಮಾತ್ರ ಇರ್ಬೇಕು. ಚಮತ್ಕಾರದ ರೊಟ್ಟಿ. ನನ್ನ ಷರತ್ತು ನೆನ್ಪಿದೆ ಅಲ್ವಾ? ಖಂಡಿತ ನೆನಪಿರುತ್ತೆ. ಇದನ್ ತಗೊಂಡ್ ಹೋಗಿ ಮಹಾರಾಜನ ತಿನ್ಸು. ತಗೋ. ಒಂದು ಗೋಧಿಯ ಧಾನ್ಯದಿಂದ ರೊಟ್ಟಿ ಮಾಡ್ಬೇಕಾ? ಸಾಧ್ಯ ಇಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರು ಕೂಡ ಇದನ್ನ ತಿಂದು ಮಹಾರಾಜನ ಹೊಟ್ಟೆ ತುಂಬಬೇಕು. ಇಲ್ಲ, ನನ್ಗೆ ಅರ್ಥ ಆಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಯಾವುದೇ ಗುಪ್ತ ವಿದ್ಯೆಯಿಂದ ಇದು ಸಾಧ್ಯ ಇಲ್ಲ. ಪ್ರಕೃತಿಯ ರೂಪದಲ್ಲಿ ತುಂಬಾ ಹೊತ್ತಿಂದ ನಾನು ನೋಡ್ತಾ ಇದ್ದೀನಿ, ನೀನ್ ಇಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಯಾ. ನಾನ್ ನಿನ್ಗೇನಾದ್ರೂ ಸಹಾಯ ಮಾಡ್ಲಾ? ಸರಿ ಹೇಳು. ಈ ಗೋಧಿಯ ಧಾನ್ಯ ನೋಡು. ಈ ಒಂದು ಗೋಧಿ ಧಾನ್ಯದಿಂದ ನೀವು ಎಷ್ಟು ದೊಡ್ಡ ರೊಟ್ಟಿ ಮಾಡ್ಕೊ ಬರ್ಬೇಕು ಅಂದ್ರೆ ನನ್ನ ಹೊಟ್ಟೆ ತುಂಬಬೇಕು. ಆಶೀರ್ವಾದ ಮಾಡಿ ಮಹಾರಾಜ, ನಿಮ್ಮ ಈ ಪರೀಕ್ಷೆಯಲ್ಲಿ ನಾನು ಗೆಲ್ಲಬೇಕೆಂದು. ತುಂಬಾ ಚಿಂತೆ ಮಾಡುವಂತ ವಿಷಯ ಇದು. ಆದ್ರೆ ಇದು ಹೇಗ್ ಸಂಭವ ಆಗತ್ತೆ? ಆದ್ರೆ ಈ ಒಂದು ಕಾಳಿನ ಗೋಧಿಯಿಂದ ಗೋಧಿನ ಬೆಳಿಬಹುದಲ್ವಾ? ಏನ್ ಹೇಳ್ದೆ ನೀನು? ಮತ್ತೊಮ್ಮೆ ಹೇಳು. ನಾನ್ ಹೇಳ್ದೆ ಇದ್ರಿಂದ ಒಂದು ಗಿಡನ ಬೆಳಿಬಹುದು. ಸಭಾಷ್, ನಾನು ಇದೇ ವಿಚಾರನ ಯೋಚಿಸ್ತಿದ್ದೆ. ನೀನು ನನಗೆ ತುಂಬಾನೇ ದೊಡ್ಡ ಸಹಾಯ ಮಾಡಿದ್ಯಾ. ಬಾ, ನಿನ್ನನ್ನು ಕೂಡ ತಗೊಂಡು ರಾಜ್ಯಸಭೆಗೆ ಹೋಗ್ತೀನಿ. ಒಂದು ವೇಳೆ ನಾನು ಹೇಳಿದ್ದು ಮಹಾರಾಜನ್ಗೆ ಇಷ್ಟ ಆದ್ರೆ ನಿನ್ಗೆ ಪುರಸ್ಕಾರ ಕೊಡ್ತಾರೆ. ಬಾ ನನ್ ಜೊತೆ.
ದೊಡ್ಡ ಯುವರಾಜನ್ಗೆ ನಾನು ಈ ಸಭೆಯಲ್ಲಿ ಉಪಸ್ಥಿತನಾಗಲು ಆಹ್ವಾನ ಮಾಡ್ತಾ ಇದ್ದೀನಿ. ಏನು ನೀನು ನನಗೆ ರೊಟ್ಟಿ ತಂದಿದ್ಯಾ? ನನ್ನ ಹೊಟ್ಟೆ ತುಂಬುವಂತದ್ದು. ಮಹಾರಾಜ, ಇಲ್ಲಿದೆ ನೋಡಿ ಆ ರೊಟ್ಟಿ. ಈ ರೊಟ್ಟಿಯಲ್ಲಿರೋ ಒಂದೊಂದು ಕಣ ಕೂಡ ನೀವು ಕೊಟ್ಟಿರೋಂತ ಗೋಧಿಯ ಧಾನ್ಯದಿಂದ ಮಾಡಿರೋದು. ನಾನ್ ಕೊಟ್ಟಿರೋಂತ ಒಂದು ಧಾನ್ಯದಿಂದ ಇಷ್ಟು ದೊಡ್ಡ ರೊಟ್ಟಿ ಮಾಡಕ್ಕಾಗಲ್ಲ. ಇದ್ರಲ್ಲಿ ಹಿಟ್ಟನ್ನು ಬೆರೆಸಿದೀರಾ. ನಿನ್ನನ್ನು ಈ ಪಂದ್ಯದಿಂದ ರದ್ದು ಮಾಡ್ತಾ ಇದ್ದೀನಿ. ಇದೇನ್ ಮಹಾರಾಜ, ಕಾರಣ ಹೇಳ್ತೀರಾ? ನನ್ನ ಮಾತಲ್ಲೇ ಅದರ ಕಾರಣ ಇದೆ. ನೀನು ಹೀಗ್ ಮಾಡಿರೋದ್ನ ಏನ್ ಕರೀತಾರೆ ಗೊತ್ತಾ? ಮೋಸ ಅಂತಾರೆ. ನಾನು ಒಪ್ಪೋದಿಲ್ಲ. ಈ ಮೋಸ ಮಾಡೋರು ರಾಜ್ಯದ ರಾಜ ಆಗೋದಕ್ಕೆ ನೀನಿನ್ನ ಹೋಗ್ಬೋದು. ಈಗ ಎರಡನೇ ಯುವರಾಜನನ್ನ ಆಹ್ವಾನಿಸ್ತಿದ್ದೀನಿ. ತಗೊಳ್ಳಿ ಮಹಾರಾಜ. ಸರಿ, ಈ ರೊಟ್ಟಿನ ಯಾವ ಪ್ರಕಾರ ಮಾಡ್ದೆ? ನಾನು ಈ ರೊಟ್ಟಿಯನ್ನ ಒಂದು ಚಮತ್ಕಾರದ ಮೂಲಕ ಮಾಡ್ದೆ. ಯಾಕಂದ್ರೆ ಚಮತ್ಕಾರದಿಂದನೇ ಇದು ಸಾಧ್ಯ. ಒಂದು ಧಾನ್ಯದಿಂದ ಒಂದು ರೊಟ್ಟಿಯನ್ನ ಮಾಡೋದು. ನಿನ್ನ ಮಾತು ತಮಾಷೆ ಆಗಿದೆ. ಮಂತ್ರಶಕ್ತಿಯಿಂದ ರೊಟ್ಟಿ ಮಾಡಿದವರು ರಾಜ್ಯವನ್ನು ನಡೆಸಲಾರರು. ನನ್ನ ಆದೇಶ ಏನಂದ್ರೆ ಈ ರೊಟ್ಟಿಯನ್ನ ನೀನೇ ತಿನ್ಬೇಕು. ಸಾಧ್ಯ ಇಲ್ಲ ಮಹಾರಾಜ. ಇದು ಆಗ್ಲೇಬೇಕು. ನನ್ನ ಆದೇಶ ಇದು. ಮಹಾರಾಜನ ಇಚ್ಛೆಯಂತೆ ಈ ರೊಟ್ಟಿಯನ್ನ ನೀವೇ ತಿನ್ಬೇಕು. ನೀವು ರೊಟ್ಟಿನ ತಿನ್ನಿ ಯುವರಾಜ, ನಾವು ನೋಡ್ತೀವಿ ಈ ಮಾಯೆಯ ರೊಟ್ಟಿನ ಹೇಗ್ ತಿಂತೀರಾ ಅಂತ. ಈ ರೊಟ್ಟಿಯನ್ನು ನಾನು ತಿನ್ನುವುದಿಲ್ಲ. ನಿಮ್ಮನ್ನು ನೋಡುತ್ತಿದ್ದರೆ ಅನಿಸ್ತಿದೆ ನೀವು ಹೆದರ್ಕೊಂಡಿದ್ದೀರಾ ಅಂತ. ನೀನ್ ಹೆದರಿರೋ ಕಾರಣ ನನಗೆ ಗೊತ್ತಿದೆ, ಆದ್ರೆ ನನಗೆ ದುಃಖ ಆಗ್ತಿದೆ. ನೀನೇ ಈ ರೊಟ್ಟಿಯನ್ನು ತಿನ್ಬೇಕು. ಯಾರು ಆ ರೊಟ್ಟಿನ ತಿಂತಾರೋ ಅವ್ರ ಆತ್ಮದ ಮೇಲೆ ಕೇವಲ ನನಗ ಅಧಿಕಾರ ಇರತ್ತೆ. ಅದಕ್ಕೆ ನಾನು ಇವನ ಆತ್ಮನ ತಗೊಂಡು ಹೋಗ್ತಾ ಇದ್ದೀನಿ. ಮಹಾರಾಜ, ನೀವು ಒಂದು ವೇಳೆ ಈ ರೊಟ್ಟಿಯನ್ನ ತಿಂದಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು. ಅದನ್ನ ನೆನೆಸ್ಕೊಂಡ್ರೆ ನನ್ಗೆ ಹೆದರಿಕೆ ಆಗ್ತಿದೆ. ನೋಡಿದ್ರ, ನನ್ನ ಈ ಅಯೋಗ್ಯ ಮಗ ರಾಜ ಆಗೋದಕ್ಕೆ ಇವನ್ಗೆ ಯೋಗ್ಯತೆನೇ ಇಲ್ಲ. ಇವನ್ನ ಎತ್ಕೊಂಡೋಗಿ. ನನಗೆ ತುಂಬಾ ದುಃಖ ಆಗ್ತಿದೆ. ಆದ್ರೂ ಕೂಡ ನಾನು ಕೊನೆ ಯುವರಾಜನ ಆಹ್ವಾನ ಮಾಡ್ತೀನಿ. ಮಹಾರಾಜ, ಇದು ನಿಮ್ಗಾಗಿ. ನೀವು ಕೊಟ್ಟಿರುವಂತ ಒಂದು ಧಾನ್ಯದಲ್ಲಿ ಈ ಮಣ್ಣಲ್ಲಿ ಬೀಜವಾಗಿ ಉತ್ತಿದ್ದೀನಿ. ಇದಕ್ಕೆ ನೀರ್ ಹಾಕಿದ್ರೆ ಗಿಡ ಬೆಳೆಯುತ್ತೆ. ಇದ್ರಲ್ಲಿ ಬೆಳೆಯುವಂತ ಧಾನ್ಯವನ್ನ ನಾವು ಮತ್ತೆ ಗಿಡ ಹಾಕಿದ್ರೆ ಈ ರಾಜ್ಯದ ಹೊಟ್ಟೆನೆ ತುಂಬಿಸ್ಬೋದು. ನಿಮ್ದು ಮಾತ್ರ ಅಲ್ಲ. ಚಮತ್ಕಾರ ಮಗು, ಚಮತ್ಕಾರ. ರಸ್ತೆ ಸುತ್ತಾಡ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೆ. ನದಿ ಹತ್ರ ಒಂದು ಕಪ್ಪೆ ನನಗೆ ಈ ಉಪಾಯವನ್ನ ಹೇಳ್ತು. ಹೋಗಿ ಆ ಕಪ್ಪೆನ ಈಗ್ಲೇ ಈ ಸಭೆಗೆ ಕರ್ಕೊಂಬ. ನೀನು ನನ್ನ ಕೊನೆ ಮಗನ್ಗೆ ಒಳ್ಳೆ ಉಪಾಯವನ್ನ ಹೇಳಿ ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಮಂತ್ರಿಯ ಕೆಲಸವನ್ನ ಮಾಡಿದ್ಯಾ. ಹಾಗಾಗಿ ನಿನ್ನನ್ನ ನಾನು ಮುಂದಿನ ಮಂತ್ರಿಯಾಗಿ ಮಾಡ್ತಾ ಇದ್ದೀನಿ. ನನ್ನನ್ನ ಕ್ಷಮಿಸ್ಬಿಡಿ ಮಹಾರಾಜ. ನನ್ಗೆ ಮಂತ್ರಿ ಆಗೋದಕ್ ಇಷ್ಟ ಇಲ್ಲ. ನಾನು ರಾಣಿ ಆಗೋದಕ್ ಬಯಸ್ತೀನಿ. ನಾನು ಚಿಕ್ಕ ರಾಜಕುಮಾರನ್ನ ಮದ್ವೆ ಮಾಡ್ಕೋತೀನಿ. ಇದೇಗೆ ಸಾಧ್ಯ? ಒಂದು ಕಪ್ಪೆ ಜೊತೆ ಯುವರಾಜನ ಮದುವೆ? ಇದಂತೂ ಸಾಧ್ಯವೇ ಇಲ್ಲ. ನಾನು ಕೇವಲ ನನ್ನ ಇಚ್ಛೆನ ಹೇಳ್ದೆ ಮಹಾರಾಜ, ನಾನು ಈ ಕಪ್ಪೆಗೆ ಮಾತು ಕೊಟ್ಟಿದ್ದೆ, ನೀವು ಖಂಡಿತ ಬಹುಮಾನ ಕೊಡ್ತೀರಾ ಅಂತ. ನಿನ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂದ್ರೆ ನಾನು ಈ ಕಪ್ಪೆ ಜೊತೆ ನಿನ್ಗೆ ಮದುವೆ ಮಾಡಿಸ್ಕೊಡ್ತೀನಿ. ನನ್ಗೆ ಯಾವುದೇ ಅಭ್ಯಂತರ ಇಲ್ಲ ಮಹಾರಾಜ. ಸರಿ, ಮುಂದಿನ ಶುಭ ಗಳಿಗೆಯಲ್ಲಿ ನಿಮ್ಮ ಮದುವೆ ಆಗುತ್ತೆ. ಆನಂತರ ನಿನ್ನ ಪಟ್ಟಾಭಿಷೇಕ ನಡೆಯುತ್ತೆ. ಮಹಾರಾಜ, ಒಂದು ಸತಿ ಯೋಚನೆ ಮಾಡಿ ನೋಡಿ, ನಮ್ಮ ರಾಜ್ಯದವರು ದುಃಖರಾಗ್ತಾರೇನೋ. ನಾನು ಯೋಚನೆ ಮಾಡಾಯ್ತು ಮಂತ್ರಿ. ಈಗ ಆರ ಬದಲಾಯಿಸ್ಕೊಳ್ಳಿ.
ಇದೇನಿದು ನಾನೇನ್ ನೋಡ್ತಾ ಇದ್ದೀನಿ? ನೀನ್ ಯಾರು? ನೀನು ಅಚಾನಕ್ ಆಗಿ ಎಲ್ಲಿಂದ ಬಂದೆ? ನೀನ್ ತುಂಬಾ ಸುಂದರವಾಗಿದ್ಯಾ. ಎಲ್ಲಿಂದ ಬಂದೆ ನೀನು? ನೀನ್ ಯಾರ್ ಮಗು? ನಾನೊಬ್ಳು ಪರಿ. ಆ ಡಯನ್ನ ಶಾಪದಿಂದ ನನ್ಗೆ ಆ ಪರಿಸ್ಥಿತಿ ಬಂದಿತ್ತು. ನಾನು ಕಪ್ಪೆ ತಿರುಗ್ತಿದ್ದೆ. ಇವತ್ತು ರಾಜ್ಕುಮಾರ ನನ್ಗೆ ಹಾರ ಹಾಕ್ತಿದ್ ಹಾಗೆ ನನ್ನ ಶಾಪ ಮುಗ್ದು ಹೋಯ್ತು. ತುಂಬಾ ಒಳ್ಳೇದು. ನೋಡಿದ್ರ ಮಂತ್ರಿಗಳೇ, ನೋಡಿದ್ರ? ಹೌದು ಮಹಾರಾಜ. ನಾನು ಧನ್ಯನಾದೆ. ನೀನೇ ಆಗ್ತೀಯ ಈ ರಾಜ್ಯದ ರಾಜಕುಮಾರಿ. ನಾನು ಕೂಡ ಧನ್ಯಳಾದೆ. ಇವತ್ತಿನಿಂದ ನಿಮ್ಮಿಬ್ಬರನ್ನು ಈ ರಾಜ್ಯದ ರಾಜ ಮತ್ತು ರಾಣಿಯಾಗಿ ಘೋಷಣೆ ಮಾಡ್ತಾ ಇದ್ದೀನಿ. ಜಯವಾಗಲಿ ಮಹಾರಾಜರಿಗೆ, ಜಯವಾಗಲಿ. ಜಯವಾಗಲಿ ಮಹಾರಾಜರಿಗೆ, ಜಯವಾಗಲಿ. ಜಯವಾಗಲಿ ಮಹಾರಾಜರಿಗೆ, ಜಯವಾಗಲಿ.